ತಾತ ಎಲ್ಲ ಖಾಲಿ ಮಾಡಿ ಇಟ್ಟದಂತ ನೋಡಿ. ಎಷ್ಟೊಂದು ಕೊಟ್ಟಿದ್ದೆ ಎಲ್ಲ ಖಾಲಿ ಮಾಡಿಬಿಟ್ಟವಂತ. ಮಾರ್ನಿಂಗ್ ಹಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನಿಮ್ಮ ಮನೆ ಮಗಳು ತ್ರಿವೇಣಿ ಮಾಡುವ ನಮಸ್ಕಾರಗಳು. ಹಾಗೆ ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ. ಶ್ರೀಕರ್ಣಿ ಚಪಾತಿ ಊಟ ಮಾಡಕತ್ತಂತ ಅನಿಸಿದ್ದು ಕಾಣಿಸಿಲ್ಲ. ಮಾರ್ನಿಂಗ್ ಹಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬೆಳಗ್ಗೆ ಎದ್ದ ಕೂಡಲೇ ಬುತ್ತಿ ರೆಡಿ ಮಾಡ್ಬೇಕು ನೋಡ್ರಿ. ಹಾಗಾಗಿ ಬಾಂಡೆ ಏನು ಉಜ್ಜಲಿಲ್ಲ. ಹಂಗೆ ಎಲ್ಲ ಕೆಲಸ ಮುಗಿದ ಮೇಲೆ ಉಜ್ಜಿದ್ರಾಯ್ತು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟೀನಿ. ಈಗ ಉದ್ಕೊಂಬರ್ಬೇಕ್ರಿ. ಆಗ ಡಬ್ಬಗಳು ಒಂದಿಷ್ಟು ಖಾಲಿ ಆಗಿದ್ವು, ಗಲೀಜು ಭಾಳ ಆಗಿದ್ವು. ಅದಕ್ಕೋಸ್ಕರ ಡಬ್ಬಿಗಳು ತೊಳೆದಿಟ್ಟೀನಿ ರೀ. ತೊಳೆದಿಟ್ಟು ಇವಾಗ ನಾನು ಮಧ್ಯಾಹ್ನದ ಊಟಕ್ಕೆ ಒಗ್ಗರಣೆ ಕೊಡಬೇಕು. ಮತ್ತು ಆಮೇಲೆ ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ ನೋಡಿ. ಕೆಳಗಡೆ ಇಲ್ಲೇ ಬಂದು ನಾನು ಪಾತ್ರೆ ಉಜ್ಜಬೇಕು. ಹಾಗಾಗಿ ನಾನು ಇವಾಗ ಪಾತ್ರೆ ತೊಳೆಕತ್ತೀನಿ ರೀ. ಬೆಳಗ್ಗೆ ತೊಳೆಯಲಿಲ್ಲ, ಹಾಗೆ ಇಟ್ಟಿದ್ದೆ. ಎಲ್ಲನೂ ಒಟ್ಟಿಗೆ ತಂದು ಕೆಳಗಡೆನೇ ತೊಳಿಬೇಕು ನೋಡ್ರಿ. ಗೇಟ್ ಹತ್ರ ಮಗ ವಿಡಿಯೋ ಮಾಡ್ತಾಯಿದ್ದ ನೋಡ್ರಿ. ಬಾಂಡೆ ಉಜ್ಜಿಬಿಟ್ಟು ಇವಾಗ ತೊಳಿತಾ ಇದ್ದೀನಿ ನೋಡಿ. ಕೆಳಗೆ ಬಂದು ತೊಳಿಬೇಕ್ರಿ. ಮಳೆ ಬಂದ್ರೂ ಭಾಳ ತುಂಬಾ ಕಷ್ಟ ಇದೆ ರೀ. ಅಡುಗೆ ಮನೆಯಾಗ ಸಿಂಕ್ ಇಲ್ಲ, ಅಲ್ಲಿ ತೊಳೆಯೋಂಗಿಲ್ಲ, ಏನಿಲ್ಲ. ಕೆಳಗೆ ಬಂದು ತೊಳಿಬೇಕು ನೋಡ್ರಿ. ಇವಾಗ ಪಟ ತೊಳ್ಕೊಂಡು ಹೋಗ್ತೇನೆ ರೀ. ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ತುಂಬಾ ಚಿಕ್ಕದಿತ್ತು ಗಿಡ, ದೊಡ್ಡದಾಗಿ ಬೆಳೀತಾ ಇದೆ. ಹಾಗಾಗಿ ಅದಕ್ಕೋಸ್ಕರ ಮೊನ್ನೆ ಒಂದು ದೊಡ್ಡದು ಪಾಟ್ಗಳು ತೊಗೊಂಡು ಬಂದಿದ್ದೆ. ಅದನ್ನು ಇವಾಗ ಹಚ್ಚಿದ್ರಾಯ್ತು ಇನ್ನೊಂದು ಪಾಟಲ್ಲಿ ಅಂತ ಅಂದ್ಬಿಟ್ಟು ಇವಾಗ ದಾಸವಾಳ ಕಿತ್ಬಿಟ್ಟು ಹಚ್ಚಾಕತ್ತೀನಿ ರೀ. ತುಂಬಾ ಗಟ್ಟಿಯಾಗಿ ಕುಂತದ. ಹಾಗಾಗಿ ಅದನ್ನು ಡೀಲ ಮಾಡಿ ನೀರು ಹಾಕಿಬಿಟ್ಟು ಡೀಲ ಅದು ಮಾಡಿ ಇವಾಗ ತೆಗಿತಾ ಇದ್ದೀನಿ ರೀ. ಯಾಕಂದರೆ ತುಂಬ ಚಿಕ್ಕದ ಇದ್ದರೆ ಬೇರುಗಳು ಜಾಸ್ತಿ ಬಿಡೋಕ್ಕಾಗಲ್ಲ ರೀ, ಇದಾಗಿ. ಹಂಗಾಗಿ ಗಿಡಗಳು ಒಣಗೋ ಸಾಧ್ಯತೆಯೇ ಇರುತ್ತೆ. ಹಾಗಾಗಿ ದೊಡ್ಡದ್ರಾಗ ಹಚ್ಚಿದ್ರಾಯ್ತು ಅಂದ್ಬಿಟ್ಟು ನಾನು ಇವಾಗ ಕಿತ್ತುತ್ತಾ ಇದ್ದೀನಿ. ಎಲ್ಲೆಲ್ಲಿ ಬರ್ತಾಯಿಲ್ಲ, ಫುಲ್ ಬೇರುಗಳು, ಅಷ್ಟೊಂದು ಬೇರುಗಳು ಬೆಳೆದು ಬಿಟ್ಟವ. ಹಾಗಾಗಿ ಹೆಂಗೋ ಮಾಡಿ ಕಿತ್ತು ಇವಾಗ ಇನ್ನೊಂದು ಪಾಟಿಗೆ ಹಚ್ಚಿ ಇಡಕತ್ತೀನಿ ನೋಡ್ರಿ. ತೊಗೊಂಡಾಗಲಿದ್ದು ಬರೀ ಗಿಡ ತುಂಬ ಹೂ ಬಿಡ್ತಾಯಿದೆ. ದಿನಕ್ಕೆ 3, 4, 5 ಈ ಥರ ಹೂ ಬಿಡಕತ್ತದ್ರಿ. ಆದರೆ ಅದು ದೊಡ್ಡ ಹೂ ಇಲ್ಲ ರೀ, ಚಿಕ್ಕದು ಹೂ ಬಿಡ್ತಾವ್ರಿ. ನೋಡೋಕ್ಕೂ ಒಂಥರ ಖುಷಿನೇ ಅನ್ನಿಸ್ತದೆ. ದೊಡ್ಡವು ಇಲ್ಲ, ಸಣ್ಣ ಬಿಡ್ತಾವಲ್ಲ ಫ್ರೆಂಡ್ಸ್. ಹಂಗಾಗಿ ಇವಾಗ ನೋಡು ಹಚ್ಚಿಬಿಟ್ಟು ಅದನ್ನು ಕ್ಲೀನ್ ಮಾಡಿ ತೊಳೆದು ನೀರು ಮತ್ತು ಅದನ್ನು ಹಾಕ್ತಾಯಿದ್ದೀನಿ ಗಿಡಕ್ಕೆ ನೋಡಿ. ಇವತ್ತಿನ ವಿಡಿಯೋ ಈ ಥರ ಇದೆ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲನೂ ಗಿಡದ ಹಚ್ಚಿರಿ ಮತ್ತು ಬಟ್ಟೆ ತೊಳೆದ್ಬಿಟ್ಟು ಇಲ್ಲೇ ಹಾಕಿ ನೋಡಿ. ಏನು ತೊಗೊಂಡಂತೆ? ಹಾಂ, ಮಾವಿನ ಹಣ್ಣು ಒಯ್ಯಕತ್ತಿದ್ದಿ? ಮಾವಿನ ಹಣ್ಣು ತೊಗೊಂಡು ಹೋಗ್ತಾನೆ ರೀ ಕೆಳಗೆ ನೋಡಿರಿ. ಇವಾಗ ಇದ್ರಾಗ ಹಚ್ಚಿಟ್ಟಿನಿ. ಇದು ಚಿಕ್ಕದಾಯ್ತು ರೀ, ಅದಕ್ಕೆ ಅದು ಬೆಳೆಯಕತ್ತದ್ರಿ, ದೊಡ್ಡದಾಗತ್ತದ್ರಿ. ತುಂಬಾ ಬೇರು ಬಿಟ್ಬಿಟ್ಟದ. ಹಾಗಾಗಿ ಅದಕ್ಕೆ ದೊಡ್ಡದ್ರಾಗ ತಂದು ಹಚ್ಚೀನಿ ರೀ. ಮೊನ್ನೆ ತೊಗೊಂಡಿದ್ದೇನೆ ರೀ, ತೊಗೊಂಡು ಬಂದಿದ್ದೆ ದೊಡ್ಡ ಸೈಜ್ ಪಾಟು. ಹಾಗಾಗಿ ಅದಕ್ಕೆ ಹಚ್ಚಿದ್ದೀನಿ ನೋಡ್ರಿ. ಈಗ ಬನ್ನಿ ಚಹಾ ಕುಡಿಯೋಣ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಚಹಾ ಕುಡಿತೀನಿ. ಚಹಾ ಕುಡಿದು ಮುಖ ತಗೊಂಡ್ಬಿಟ್ಟು ದೀಪ ಹಚ್ಚಿದ್ದೇನೆ ರೀ. ಹೊಸ ಮನೆಗೆ ದೀಪ ಹಚ್ಚಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಪ್ಲೀಸ್ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ. ಸಂಜೆ ಟೈಮಲ್ಲಿ ದೀಪ ಹಚ್ಚೀನಿ ರೀ. ಹಚ್ಬಿಟ್ಟು ಇವಾಗ ಮುಂದಿನ ಕೆಲಸ ಮಾಡ್ಕೊತೀನಿ ರೀ. ಬನ್ನಿರಿ. ಡೈಲಿ ರೊಟೀನ್ ಏನಿರುತ್ತೆ ಸಂಜೆ ಟೈಮು. ಬೆಳಗ್ಗೆ ಮಾಡಿಲ್ಲ ಅಂದ್ರೆ ಸಂಜೆ ಟೈಮ್ ಒಂದೊತ್ತು ಮಾಡಲೇಬೇಕಾಗತ್ತೆ. ಸಾಂಬಾರು ಅನ್ನ ಮಾಡ್ಕೊತೀನಿ
ಬನ್ನಿ ಫ್ರೆಂಡ್ಸ್. ನೋಡಿ ಈ ಥರ ಸಾಂಬಾರು ಮಾಡಿ ನೋಡಿರಿ. ನಮ್ಮ ಕಡೆ ಜಾಸ್ತಿ ಇದೇ ಥರನೇ ಸಾಂಬಾರು ಮಾಡೋದು. ತೊಗರಿಬೇಳೆದು ತರಕಾರಿ ಹಾಕ್ಕೊಂಡು ಕೂಡ ಮಾಡ್ತಾರೆ, ಆದರೆ ಕೆಲವೊಂದು ಮಕ್ಕಳು ತಿನ್ನಲ್ಲ, ಇಷ್ಟಪಡಲ್ಲ. ಅದಕ್ಕೋಸ್ಕರ ಅವ್ರ ಸಲುವಾಗಿ ನಾನು ಈ ಥರ ಮಾಡ್ತೀನಿ ರೀ. ಇವಾಗ ಮಾಡ್ಕೊಂಡೇನಿ ರೀ. ಒಂದಿಷ್ಟು ಮೆಣಸಿನ್ಕಾಯಿ ಹುರ್ಕೋಬೇಕ್ರಿ, ಮಜ್ಜಿಗೆ ಮೆಣಸಿನ್ಕಾಯಿ. ಬನ್ನಿ, ಎಣ್ಣೆ ಬಿಸಿ ಆಗ್ಯದ. ಇವಾಗ ಮೊನ್ನೆ ಮಾಡಿದ್ನಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಹುರಿಯಾಕತ್ತೀನಿ ನೋಡಿರಿ. ಇನ್ನೂ ಅದು ವಿಡಿಯೋ ಬಿಟ್ಟಿಲ್ಲ, ಲೇಟ್ ಆಗ್ಯದ್ರಿ ಬಿಡೋದು. ನೆಕ್ಸ್ಟ್ ವಿಡಿಯೋದಾಗ ಬರುತ್ತೆ ನೋಡಿರಿ ಯಾವ ಥರ ಮಾಡೀನಿ ಅನ್ನೋದು. ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಮೆಣಸಿನ್ಕಾಯಿ. ಏನಾದರೂ ಹಬ್ಬದಿದ್ದಾಗ ಹೋಳಿಗೆದಾಗ ಭಾರಿ ಚಂದ ಆಗ್ತದೆ ನೋಡಿರಿ. ಕೈ ಸುಟ್ಟಿತ್ತು. ಮೆಣಸಿನ್ಕಾಯಿ ತುಂಬ ಎಣ್ಣೆ ಬಿತ್ತು ನೋಡು ಕೈ ಮೇಲೆ. ಅಷ್ಟು ಉತ್ತಿರ್ತಾವಲ್ಲ. ತಾತ ಎಲ್ಲ ಖಾಲಿ ಮಾಡಿ ಇಟ್ಟದಂತ ನೋಡು. ಎಷ್ಟೊಂದು ಕೊಟ್ಟಿದ್ದೆ, ಎಲ್ಲ ಖಾಲಿ ಮಾಡಿಬಿಟ್ಟವಂತ. ಮಾಡಂದಾರಂತ ಮತ್ತೆ ನೋಡಿರಿ. ಇನ್ನೊಂದು ಸ್ವಲ್ಪ ಅಷ್ಟು ಹುರ್ಕೊಂಡ್ಬಿಡ್ತೀನಿ ಈಗ ಊಟಕ್ಕೆ. ನೋಡಿರಿ ಮಜ್ಜಿಗೆ ಮೆಣಸಿನಕಾಯಿ, ಹಾಗೆ ಅವಲಕ್ಕಿ ಮಕ್ಕಳಿಗೆ ಊಟಕ್ಕೆ ಬೇಕಂತಾರೆ, ಅದಕ್ಕಾಗಿ ಅದೊಂದಿಷ್ಟು ಕರೆದಿಟ್ಟೇನೆ ನೋಡಿರಿ. ಇವಾಗ ಇಲ್ಲಿಗೆ ಲಾಗ್ ಎಂಡ್ ಮಾಡಕತ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಹಾಗೆ ಫುಲ್ಲು ವಾಚ್ ಆಗೋ ತನಕ ನೋಡಿರಿ, ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.